ವೀಕ್ಷಕ ನಮಸ್ಕಾರ. ಇದು ಹನುಮಳ ಗ್ರಾಮದಲ್ಲಿರುವಂಥ ರೇವಣಸಿದ್ದೇಶ್ವರ ಮಠ ಹಾಗೂ ಇಲ್ಲಿ ಹಲವಾರು ದೇವಸ್ಥಾನ ಈಶ್ವರನ ದೇವಸ್ಥಾನ ಇದೆ, ಮತ್ತು ಬಸವೇಶ್ವರನ ಒಂದು ದೇವಸ್ಥಾನ ಇದೆ. ರೇವಣಸಿದ್ದೇಶ್ವರ ಮಠ ಹನುಮಳ ಗ್ರಾಮ ಪ್ರತಿ ಹುಣ್ಣಿಮೆಗೆ ನೂರಾರು ಜನಕ್ಕೆ ಊಟ ಮಾಡುವಂಥ ದಾಸೋಹ ಹಾಕುವಂಥ ಒಂದು ಹೆಗ್ಗಳಿಕೆ ಇವತ್ತು ನಮ್ಮ ಒಂದು ಇದರಲ್ಲಿ ನೋಡ್ತಾ ಇದ್ದೀವಿ. ಪ್ರತಿ ಹುಣ್ಣಿಮೆಗೂ ಕೂಡ ಈ ಮಠದಲ್ಲಿ ದಾಸೋಹ ಇರುತ್ತೆ, ಮತ್ತು ಅತಿ ಹೆಚ್ಚು ಭಕ್ತಾದಿಗಳು ಬರುವಂಥ ಒಂದು ಈ ಒಂದು ಗ್ರಾಮ ಅಕ್ಕಪಕ್ಕದ ಗ್ರಾಮ ಅಂತ ನಾವು ಹೇಳ್ಬೋದು. ರೇವಣಸಿದ್ದೇಶ್ವರ ನರಸೀಪುರ ತಾಲೂಕಲ್ಲಿ ಇದೇ ಒಂದು ವಿಶೇಷವಾದಂಥ ಸನ್ನಿಧಿ. ವೀಕ್ಷಕರು, ಇವತ್ತೇನು ಹನುಮಾಳ ಮಠದಲ್ಲಿ ಪ್ರತಿ ಹುಣ್ಣಿಮೆಯ ವಿಶೇಷವಾದಂತಹ ದಾಸೋಹ ಮತ್ತು ವಿಶೇಷ ಪೂಜೆ ಇರುತ್ತೆ. ವೆಂಕಟಪ್ಪ ಗುರೂಜಿಯವರ ಸ್ಥಾಪನೆ ಮಾಡಿದಂಥ 15 ವರ್ಷಗಳ ಮಠದ ಇತಿಹಾಸ ಇರುವಂಥದ್ದು. ಹಾಗೆಯೇ ಇಲ್ಲಿ ಇಡೀ ಬನ್ನೂರು ಹೋಬಳಿಯ ಹನುಮಳ ಗ್ರಾಮದಲ್ಲಿ ಇವತ್ತು ವಿಶೇಷವಾದಂಥ ಒಂದು ದಾಸೋಹ ಮತ್ತು ಮಠದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಲ್ಲಿನ ಗುರುಮಕ್ಕಳು ಆಚರಣೆ ಮಾಡ್ತಾರೆ. ತಾವು ನೋಡ್ತಾ ಇದ್ದಾರೆ ನೋಡಿ, ಸಹಸ್ರಾರು ಜನಕ್ಕೆ ಊಟದ ಹಾಕುವಂಥ ವಿಶೇಷ ಸಂಕಲ್ಪನ ಮಾಡಿರೋದನ್ನು ನೋಡ್ತಾ ಇದ್ದೀವಿ. ನಿಜವಲ್ಲೂ ತುಂಬ ಖುಷಿಯಾಗುತ್ತೆ. ಈ ಥರ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹಳ್ಳಿಯಲ್ಲಿ ಕೂಡ ನೋಡಿ, ಮಹಿಳೆಯರು ಕೂಡ ಇವತ್ತು ಅವರೇ ಆದಂಥ ಒಂದು ಸೇವೆನ ಮಾಡುವಂಥದ್ದು, ವಾಲಂಟಿಯರಾಗಿ ಬಂದು ಅವರೇ ಕೂಡ ಒಂದು ಸೇವಾ ಮನೋಭಾವನೆ ಇರುವಂಥವ್ರು ಇಲ್ಲಿ ಮಾಡ್ತಾರೆ. ವಿಶೇಷವಾಗಿ ಏನು ಅಂತಂದರೆ, ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಇವತ್ತು ಈ ಹನುಮಾಳ ಮಠ ಪ್ರತಿಯೊಂದು ವಿಶೇಷವಾದಂತಹ ಧಾರ್ಮಿಕ ಕಾರ್ಯಕ್ರಮ, ಭಜನೆ ಕಾರ್ಯಕ್ರಮ ಆಗಿರ್ಬೋದು, ಈ ಪ್ರತಿಯೊಂದು ವರ್ಷದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಕೂಡ ಇಲ್ಲಿ ಅನುವು ಮಾಡಿಕೊಡುವಂಥ ಗುರುಮಕ್ಕಳು ಇದ್ದಾರೆ. ಇಲ್ಲಿನ ಜವರಪ್ಪರ ಆಗಿರ್ಬೋದು, ಚಾಮಪ್ಪರ ಆಗಿರ್ಬೋದು, ಮತ್ತು ಮುಖ್ಯಸ್ಥರು ಯಾರೆಲ್ಲ ಇದ್ದಾರೆ ಅವರೆಲ್ಲ ಕೂಡ ಇಲ್ಲಿ ಒಂದು ಹನುಮಾಳ ಮಠಕ್ಕೆ ವಿಶೇಷವಾದಂಥ ಪ್ರಾತಿನಿಧ್ಯ ಕೊಟ್ಕೊಂಡು ಇವತ್ತು ಈ ಮಠನ ಉಳಿಸ್ಕೊಂಡು ಹೋಗ್ತಿರೋದು ವಿಶೇಷವಾಗಿದೆ. ಮತ್ತು ಇಲ್ಲೊಂದು ಕೊರತೆ ಏನಿದೆ ಅಂತಂದರೆ, ಇಲ್ಲಿ ಈ ಮಠಕ್ಕೆ ಒಂದು ಹಳೆ ಮಠ ಆದ್ದರಿಂದ ಇಲ್ಲಿ ಶೀಟ್ ವ್ಯವಸ್ಥೆ ಇದೆ. ಹಾಗಾಗಿ ಇವತ್ತು ಕಳ್ಳರ ಕಾಟ ಜಾಸ್ತಿಗಳಾಗಿದೆ. ಹಾಗಾಗಿ ಶೀಟ್ ಹೊಡೆದು ದೇವಸ್ಥಾನಕ್ಕೆ ಇರೋವಂಥ ಸಮಸ್ಯೆಗಳಾಗ್ಬೋದು. ಹಾಗಾಗಿ ದಯವಿಟ್ಟು ಇದು ತಾರಸಿ ಹಾಕೋದಕ್ಕೆ ಶ್ರೀಮಾನ್ ಅಶ್ವತ್ಥನಾರಾಯಣ ಅವರು ಕೂಡ ಇದೇ ಊರಿನ ಮೊಮ್ಮಗ ಆದ್ದರಿಂದ ಅವರು ಕೂಡ ಹೇಳಿದ್ದಾರೆ, ತಾರಸಿ ಹಾಕ್ಸ್ಕೊಡ್ತೀವಿ ಅಂತ. ಕಳೆದ ವಾರ ಕೂಡ ನಾನು ಮಾತಾಡಿಸಿದ್ದೆ ಅಶ್ವತ್ಥನಾರಾಯಣ ಅವ್ರನ್ನ. ಹೌದು, ತಾರಸಿ ಹಾಕ್ಸ್ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದು ಬೇಗ ಆದರೆ ಇನ್ನೂ ಕೂಡ ಭಕ್ತಾದಿಗಳಿಗೆ ಒಂದು ವಿಶೇಷವಾದಂತಹ ಧಾರ್ಮಿಕ ಭಾವನೆಗಳಿಗೆ ಇರುವಂಥ ಒಂದು ಕಾರ್ಯಕ್ರಮಗಳಿಗೆ ಅನುವು ಮಾಡಿಕೊಡ್ಬೋದು. ಯಾಕೆಂದರೆ ಮಠ ತುಂಬ ಚೆನ್ನಾಗಿದೆ, ಜಾಗ ಇದೆ, ಎಲ್ಲ ವ್ಯವಸ್ಥೆ ಇದೆ. ಧಾರ್ಮಿಕವಾದಂತಹ ಮೂಲಭೂತ ಸೌಕರ್ಯಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಹಾಗಾಗಿ ಇಲ್ಲಿ ಸಂಬಂಧಪಟ್ಟಂಥ ಯಾರು ವ್ಯವಸ್ಥಾಪಕರಿದ್ದಾರೆ ಅವರು ಕೂಡ ಈ ವಿಚಾರವಾಗಿ ಮಾತಾಡಿದ್ರು. ಅಶ್ವತ್ಥನಾರಾಯಣ ಕೂಡ ಬಂದಿದ್ದರು ಈ ಒಂದು ಮಠಕ್ಕೆ ಅನ್ನೋದು ವಿಶೇಷವಾಗಿ ನಾವು ನೋಡ್ಬೋದು. ಸಾಂಬಾರು